ಪಂಚರಾಜ್ಯಗಳ ಚುನಾವಣೆಯಲ್ಲಿ 3ರಲ್ಲಿ ಬಿಜೆಪಿಗೆ ಸ್ಪಷ್ಟ ಅಧಿಕಾರ ಸಿಕ್ಕಿದೆ. ಉತ್ತರ ಪ್ರದೇಶ, ಉತ್ತರಾಖಂಡ್ ಮತ್ತು ಮಣಿಪುರದಲ್ಲಿ ಬಹುಮತ ಸಿಕ್ಕಿದೆ. ಉಳಿದಂತೆ ಗೋವಾದಲ್ಲೂ ಕೂಡ ಸರ್ಕಾರ ರಚನೆಗೆ ಕಸರತ್ತನ್ನು ಮುಂದುವರೆಸಿದೆ. ಯಾಕೆಂದರೆ 40ರ ಪೈಕಿ 19 ಸ್ಥಾನಗಳನ್ನು ಬಿಜೆಪಿ ಗೆದ್ದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದೆ. ಅಷ್ಟು ಸುಲಭಕ್ಕೆ ಇನ್ನೆರಡೇ ಬೇಕು. ಹಾಗಾಗಿ ಈಗಾಗಲೇ MGP ಅವರು ಕೂಡ ನಾವು ಹೆಲ್ಪ್ ಮಾಡ್ತೀವಿ, ಮಹಾರಾಷ್ಟ್ರ ಗೋಮಾಂತಕ್ ಪಾರ್ಟಿಯವರು ಅಂತ ಹೇಳಿರೋದ್ರಿಂದ ಗೋವಾದಲ್ಲೂ ಕೂಡ ಸರ್ಕಾರ ರಚನೆಗೆ ಏನು ಕಷ್ಟ ಆಗಲಿಕ್ಕಿಲ್ಲ. ಅಲ್ಲಿಗೆ ಒಟ್ಟು 4 ರಾಜ್ಯಗಳು ಚುನಾವಣೆ ನಡೆದಿದ್ದೇ ಆ ರೀತಿಯಲ್ಲಿ. ಬಿಜೆಪಿ ಅಧಿಕಾರದಲ್ಲಿದ್ದ 4 ರಾಜ್ಯಗಳಲ್ಲಿ ಚುನಾವಣೆ ನಡೆದಿತ್ತು. ಉತ್ತರ ಪ್ರದೇಶ, ಉತ್ತರಾಖಂಡ, ಮಣಿಪುರ ಮತ್ತು ಗೋವಾ 4 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು. ಪಂಜಾಬಲ್ಲಿ ಮಾತ್ರ ಕಾಂಗ್ರೆಸ್ ಅಧಿಕಾರದಲ್ಲಿದ್ದದ್ದು. ಸೊ ಚುನಾವಣೆಯಲ್ಲಿ ತನ್ನ 4 ರಾಜ್ಯಗಳನ್ನು ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ಸಫಲವಾಗಿದೆ. ಆದರೆ ಕಾಂಗ್ರೆಸ್ ಇದ್ದ ಮತ್ತೊಂದು ರಾಜ್ಯವನ್ನು ಕೂಡ ಈ ಸರ್ತಿ ಕಳಕೊಂಡಿದೆ. ಆಮ್ ಆದ್ಮಿ ಅವರ ಆ ದೊಡ್ಡ ಮಟ್ಟದ ರಣ ಹೋರಾಟಕ್ಕೆ ಯಾರೂ ಕೂಡ ಸರಿಸಾಟಿಯಾಗಿಲ್ಲ. ಯಾಕೆಂದರೆ 117 ಕ್ಷೇತ್ರಗಳ ಪೈಕಿ 92ರಲ್ಲಿ ಆಮ್ ಆದ್ಮಿ ಪಕ್ಷ ಗೆಲುವನ್ನು ಕಾಣುವಂತಹ ಸಾಧ್ಯತೆ. 18 ಕ್ಷೇತ್ರಗಳಿಗೆ ಮಾತ್ರ ಕಾಂಗ್ರೆಸ್ ಸೀಮಿತವಾಗಬೇಕಾಗಿ ಬಂತು. ಆಡಳಿತಾರೂಢ ಪಕ್ಷ 18 ಸ್ಥಾನಗಳು 117ರ ಪೈಕಿ. ಅಲ್ಲಿಗೆ ಜನ ಸಾರಾಸಗಟಾಗಿ ಕಾಂಗ್ರೆಸ್ಸನ್ನು ಪಂಜಾಬ್ನಲ್ಲಿ ತಿರಸ್ಕಾರ ಮಾಡಿದ್ದಾರೆ. ಮತ್ತು ಶಿರೋಮಣಿ ಅಕಾಲಿದಳ ಕಾಂಗ್ರೆಸ್ ನಡುವೆ ಪ್ರತಿ ಸಾರ್ತಿ ಇವ್ರನ್ನ ಗೆಲ್ಲಿಸ್ತಾ ಅವ್ರಿಗೊಂದು ಹೊಸ ಪಕ್ಷದ ಅಗತ್ಯ ಇತ್ತು. ಹಾಗಾಗಿ ಆಮ್ ಆದ್ಮಿ ಪಕ್ಷ ಆಶಾಕಿರಣದಂತೆ ಅವರಿಗೆ ಕಂಡು ಬಂತು. ಸಹಜವಾಗಿ ಆಮ್ ಆದ್ಮಿ ಪಕ್ಷ ಕಳೆದ ಚುನಾವಣೆಯಲ್ಲೇ 20 ಸೀಟ್ ಗೆದ್ದಿದ್ರು ಅವರು 2017ರಲ್ಲಿ. ಈ ಸರ್ತಿ ಅದನ್ನು ಇಂಪ್ರೂವ್ ಮಾಡ್ಕೊಂಡಿದ್ದಾರೆ, ಇನ್ನೂ ಒಂದು 72 ಸೀಟ್ ಎಕ್ಸ್ಟ್ರಾ ಹಾಕ್ಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ ಭಗವಂತ ಮಾನ್ ಅವರು ಅಲ್ಲಿನ ಮುಖ್ಯಮಂತ್ರಿ ಅಭ್ಯರ್ಥಿ. ಇವತ್ತು ಅರವಿಂದ್ ಕೇಜ್ರಿವಾಲ್ ಮತ್ತೆ ಪುನರುಚ್ಚರಿಸಿದ್ದಾರೆ, ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಂದ್ಬಿಟ್ಟು. ಭಗವಂತ ಮಾನ್ ಅವರ ನೇತೃತ್ವದಲ್ಲಿ ಚುನಾವಣೆ ನಡೆದಿತ್ತು. ಆಮ್ ಆದ್ಮಿ ಪಕ್ಷ 92 ಸ್ಥಾನಗಳನ್ನು ಗೆಲ್ಲುವ ಮುಖಾಂತರ ಒಂದು ರೀತಿ ಸುಂಟರ ಗಾಳಿಯ ರೀತಿಯಲ್ಲಿ ಎಲ್ಲವನ್ನ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಬಿಜೆಪಿಗೂ ಅಸ್ತಿತ್ವ ಇಲ್ಲ, ಕಾಂಗ್ರೆಸ್ 18 ಸ್ಥಾನ, ಶಿರೋಮಣಿ ಅಕಾಲಿದಳ 4. ಸೊ ಇದು ಪಂಜಾಬ್ನ ಸದ್ಯದ ಚಿತ್ರಣ. ಅದನ್ನು ಬಿಟ್ಟರೆ ಉತ್ತರ ಪ್ರದೇಶದಲ್ಲಿ ಇಲ್ಲಿಗ 263, ಟ್ರೆಂಡ್ ಸ್ವಲ್ಪ ಕಡಿಮೆ ಆಯಿತು. 270, 280, 290 ತನಕ ಹೋಗಿದ್ದವರು ಬಿಜೆಪಿಯ ನಂಬರ್ ಸ್ವಲ್ಪ ಈಗ ಕಡಿಮೆ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ 403 ಕ್ಷೇತ್ರಗಳ ಪೈಕಿ ಇವಾಗ ಈಗಿನ ನಂಬರ್ಸನ್ನು ತಾವು ಗಮನಿಸ್ತಾ ಇದ್ದೀರಾ. 263 ಕ್ಷೇತ್ರದಲ್ಲಿ ಬಿಜೆಪಿಯು, 135ರಲ್ಲಿ SP ಸಮಾಜವಾದಿ ಪಕ್ಷ, ಉಳಿದಂತೆ 1, 2 ಇತರರು 2 ಇದೆಲ್ಲವೂ ಕೂಡ. ಉತ್ತರಾಖಂಡದಲ್ಲಿ 48 ಕ್ಷೇತ್ರದಲ್ಲಿ ಬಿಜೆಪಿ 70ರ ಪೈಕಿ ಸ್ಪಷ್ಟ ಬಹುಮತ. ಮಣಿಪುರದಲ್ಲಿ 60ರಲ್ಲಿ 32 ಸ್ಪಷ್ಟ ಬಹುಮತ, ಸರಳ ಬಹುಮತ. ಹಾಗೆ ನೋಡೋಕೋದ್ರೆ ಮಣಿಪುರ, ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ಯಾವ ಸಮಸ್ಯೆನೂ ಇಲ್ಲ. ಉಳ್ಕೊಂಡಿರ್ತಕ್ಕಂಥದ್ದು ಗೋವಾ, ಅದರಲ್ಲಿ 20 ಕ್ಷೇತ್ರವನ್ನು ಬಿಜೆಪಿ ಗೆದ್ದಿದೆ, ಮುನ್ನಡೆಯಲ್ಲಿದೆ. 20, 19, 18 ಇಲ್ಲಿಗೆಲ್ಲ ಬಂದಿತ್ತು. 18 ಆದಮೇಲೆ 19, 20ಕ್ಕೆ ಬಂದಿದೆ. ಇನ್ನೊಂದೇ ಒಂದು ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ MGP ಅವರಿಗೆ ಮಹಾರಾಷ್ಟ್ರ ಗೋಮಾಂತಕ್ ಪಾರ್ಟಿಯವರು ಸಪೋರ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಸಹಜವಾಗಿ ಸರ್ಕಾರವನ್ನು ರಚನೆ ಮಾಡುತ್ತೆ ಬಿಜೆಪಿ.